ANMR ನ್ಯೂಸ್ಗೆ ಸ್ವಾಗತ. ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಮಾಂಸ ಮಾರಾಟ ನಿಷೇಧ. ಅಂದು ಯುಗಾದಿ, ವರ್ಷ ತೊಡಕು ವ್ಯಾಪಾರಿಗಳು ಕಂಗಾಲು. ಏಪ್ರಿಲ್ 14ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ಮಾಂಸ ಮಾರಾಟ ನಿಷೇಧ ಮಾಡಿದ್ದು, ಆದರೆ ಯುಗಾದಿ ಹಬ್ಬದ ಪ್ರಯುಕ್ತ ಬುಧವಾರ ವರ್ಷ ತೊಡಕು ಇದ್ದು ಮಾಂಸ ಮಾರಾಟ ನಿಷೇಧ ಇರುವುದರಿಂದ ಮಾರಾಟಗಾರರು ಇದೀಗ ಕಂಗಾಲಾಗಿದ್ದಾರೆ. ಅಂಬೇಡ್ಕರ್ ಜಯಂತಿಯ ದಿನದಂದು ಮಾಂಸ ಮಾರಾಟ ಮಾಡದಂತೆ ಇಂದು ನಗರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ನಗರದ ಮಾಂಸ ಮಾರಾಟ ಮಾಡುವ ಅಂಗಡಿ ಮಾಲೀಕರಿಗೆ ನೋಟಿಸ್ ನೀಡಿದ್ದಲ್ಲದೆ ನಗರಸಭೆಯ ವಾಹನದ ಮೂಲಕ ಬಹಿರಂಗ ಪ್ರಚಾರ ಸಹ ನಡೆಸಿದ್ದಾರೆ. ಆದರೆ ಯುಗಾದಿಯ ವರ್ಷ ತೊಡಕು ಇರುವುದರಿಂದ ಉತ್ತಮ ವ್ಯಾಪಾರದ ಕನಸು ಕಂಡಿದ್ದ ಮಾಂಸ ಮಾರಾಟಗಾರರಿಗೆ ಅಂಬೇಡ್ಕರ್ ಜಯಂತಿ ಬಂದಿರುವುದು ನುಂಗಲಾರದ ತುತ್ತಾಗಿದ್ದು, ನಗರದ ಮಾಂಸದ ಅಂಗಡಿಗಳು ಬಂದ್ ಮಾಡಿದರೆ ಗಿರಾಕಿಗಳು ಗ್ರಾಮಾಂತರ ಪ್ರದೇಶದಲ್ಲಿ ಮಾಂಸ ಮಾರಾಟಗಾರರ ಅಂಗಡಿಗಳತ್ತ ದಾಪುಗಾಲು ಹಾಕುವುದರಿಂದ ವರ್ಷಕ್ಕೆ ಒಂದು ಬಾರಿ ಬರುವ ವರ್ಷ ತೊಡಕು ವ್ಯಾಪಾರಕ್ಕೆ ತೊಡಕು ಉಂಟಾಗಿರುವ ಬಗ್ಗೆ ವ್ಯಾಪಾರಸ್ಥರು ಕೈ ಇಸಿಕೊಂಡಂತಾಗಿದೆ. ಬುಧವಾರ ಮಾಂಸ ಮಾರಾಟಗಾರರು ವ್ಯಾಪಾರಕ್ಕೆ ಮುಂದಾಗುವರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ವ್ಯಾಪಾರಕ್ಕೆ ಮುಂದಾಗುವ ಅಂಗಡಿ ಮಾಲೀಕರ ಮೇಲೆ ನಗರಸಭೆ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಸಹ ಕಾದು ನೋಡಬೇಕಾಗಿದೆ. ಅಂದರೆ ಬುಧವಾರ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಮಾಂಸ ಮಾರಾಟವನ್ನು ನಿಷೇಧಿಸಿದ್ದು, ಯಾವುದೇ ಕಾರಣಕ್ಕೂ ನಗರ ವ್ಯಾಪ್ತಿಯಲ್ಲಿ ಮಾಂಸ ಮಾರಾಟ ಮಾಡುವಂತಿಲ್ಲ. ಯಾರಾದರೂ ಮಾಂಸ ಮಾರಾಟ ಮಾಡುವುದು ಕಂಡು ಬಂದಲ್ಲಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುವುದು. ಪ್ರಕಟಣೆ ನಗರಸಭೆ ಚಿಂತಾಮಣಿ. ಮಾಂಸ ಮಾರಾಟ ನಿಷೇಧಿಸಿದ್ದು, ಯಾವುದೇ ಕಾರಣಕ್ಕೂ ನಗರ ವ್ಯಾಪ್ತಿಯಲ್ಲಿ ಮಾಂಸ ಮಾರಾಟವನ್ನು ನಿಷೇಧಿಸಲಾಗಿದೆ. ಸದರಿ ದಿನಾಂಕದಂದು ಯಾರಾದರೂ ಮಾಂಸ ಮಾರಾಟ ಮಾಡುವುದು ಕಂಡು ಬಂದಲ್ಲಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುವುದು. ಪ್ರಕಟಣೆ ನಗರಸಭೆ ಚಿಂತಾಮಣಿ.